Hey guys, welcome back to my mini vlogs. This is day 21 of losing my weight. ನಾನು ನಿಮ್ಮ ಗಗನ. ಬೆಳಗಿನ ನಿಂಬೆಹಣ್ಣು ಜ್ಯೂಸ್ ಕುಡ್ದು ಆ ಕಾರ್ ಕಲರೇಷನ್ ಆಗಿತ್ತಂತಲ್ಲ ನೋಡ್ತಿದ್ದೆ. ಅಷ್ಟೊತ್ತಿಗೆ ನನ್ನ ಕಸಿನ್ ನನಗೆ ಸಿಕ್ಕಿದ ತಕ್ಷಣ ಮಾಡೋ ಮೊದಲನೇ ಕೆಲಸ ಈಸ್ ಗೋಯಿಂಗ್ ಟು ಜಿಮ್. ಇವತ್ತು ಕೋರ್ ವರ್ಕೌಟ್ ಮಾಡೋಣ ಅಂತ ಶುರು ಮಾಡಿದ್ವಿ. ಯಾವ್ಯಾವ ವರ್ಕೌಟ್ ಮಾಡಿದ್ವಿ ಅಂದ್ರೆ ಸ್ಯೂಟ್ ಕೇಸಸ್, ಡೆಡ್ ಬಾಕ್ಸ್, ಟೋ ಟಚಸ್, ಸಿಟ್ ಅಪ್ಸ್, ರಷ್ಯನ್ ಟ್ವಿಸ್ಟ್, ಆಬ್ಲಿಕ್ ಕ್ರಂಚಸ್, ಇನ್ನು ಕೆಲವಕ್ಕೆ ನೇಮ್ ಗೊತ್ತಿಲ್ಲ. ಸರಿ, ಇವಾಗ ಒಂದು ಪುಟ್ಟ ಸ್ಟೋರಿ ಹೇಳ್ತೀನಿ ಕೇಳಿ. ಒಂದು ಯಂಗ್ ಮಾಂಕ್ ಒಂದು ಟ್ರೀ ಕೆಳಗಡೆ ಕುತ್ಕೊಂಡು ದಿನ ಮೆಡಿಟೇಟ್ ಮಾಡ್ತಿರ್ತಾನಂತೆ. ಅಲ್ಲೇ ಮೇಲ್ಗಡೆ ಟ್ರೀ ಮೇಲೆ ಒಂದು ಪ್ಯಾರೆಟ್ ಕೂತಿರುತ್ತೆ. ಆ ಪ್ಯಾರೆಟ್ ಅಂತಿರುತ್ತೆ, ನೀನೇನ್ ಮೆಡಿಟೇಟ್ ಮಾಡ್ತೀಯಾ, ನಿಂಗೆ ಮೆಡಿಟೇಟ್ ಮಾಡಕ್ಕಾಗಲ್ಲ ಅಂತ ಡಿಸ್ಟ್ರಾಕ್ಟ್ ಮಾಡ್ತಿರುತ್ತೆ. ಇವನಿಗೆ ಆಕ್ಚುಲಿ ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಡಿಸ್ಟ್ರಾಕ್ಟ್ ಆಗ್ತಿರುತ್ತೆ. ಸೊ ಮೆಡಿಟೇಷನ್ ಮಾಡಕ್ ಆಗ್ತಿರಲ್ಲ. ತುಂಬಾ ದಿವಸ ಇದೇ ಪ್ರಾಬ್ಲಮ್ ಅಲ್ಲಿ ಇರ್ತಾನೆ. ಒಂದಿನ ಅವನಿಗೆ ಅನ್ಸುತ್ತೆ, ಯಾಕೆ ಇದಕ್ಕೆ ನಾನು ಅಟೆನ್ಷನ್ ಕೊಡ್ತಿದ್ದೀನಿ ಅಂತ. ಅದಾದ್ಮೇಲೆ ಅಟೆನ್ಷನ್ ಕೊಡೋದು ಸ್ಟಾಪ್ ಮಾಡ್ತಾರೆ. ನೋಡಿದ ತಕ್ಷಣ ಪ್ಯಾರೆಟ್ ಕೂಡ ನೆಗೆಟಿವಿಟಿನ ಸ್ಟಾಪ್ ಮಾಡ್ಬಿಡೋದ. ಅವನಿಗೆ ಅವಾಗಿಂದ ಅರ್ಥ ಆಗಕ್ ಶುರು ಆಗುತ್ತೆ, ಪ್ಯಾರೆಟ್ ತಲೆಯಲ್ಲಿ ಆಕ್ಚುಲಿ ಏನಿರಲ್ಲ, ಜನರು ಏನ್ ಮಾತಾಡ್ತಾರೋ ಅದು ರಿಪೀಟ್ ಮಾಡ್ತಿತ್ತು ಅಷ್ಟೇ ಅಂತ. ಇದರಿಂದ ನಾವು ಕಲಿಯೋದೇನಂದ್ರೆ ಅಟೆನ್ಷನ್ ಎಲ್ಲಿ ಕೊಡ್ಬೇಕು ಅಂತ. ಬೆಳಗ್ಗೆ ಹೊತ್ತು, ಮಧ್ಯಾಹ್ನ ಅನ್ನ ಸಾರು, ಕ್ಯಾರೆಟ್ ಸೌತೆ, ನೈಟ್ಗೆ ಸೇಮು, ಸಂಜೆಗೆ ವಿತ್ ಬ್ರೆಡ್. ಜರ್ನಿ ಲಿಂಕ್ ಮಾಡ್ತಾ ಮಲ್ಕೊಂಡೆ. ಓಕೆ ಗೈಸ್, ಬಾಯ್.